ನಮ್ಮ ತಲೆಯನ್ನು ಕತ್ತರಿಸಿದ್ರೂ ಕೂಡ ನಾವು ಒಂದೇ ಮಾತರಮನ್ನು ಹಾಡೋದಿಲ್ಲ. ಇದು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧ ಆಗಿದೆ. ದೇಶದ ಗೀತೆ ಅಂತ ನೀವು ಹೇಳಬಹುದು. ನಮಗೆ ರಾಷ್ಟ್ರಗೀತೆ ಇದೆ, ಜನಗಣ ಮನವನ್ನು ನಾವು ಹಾಡೇ ಹಾಡ್ತೀವಿ. ಆದರೆ ಒಂದೇ ಮಾತರಮನ್ನು ನಮ್ಮ ತಲೆ ತೆಗೆದ್ರೂ ಕೂಡ ನಾವು ಹಾಡೋದಿಲ್ಲ ಅಂತ ಈಗ ಖಂಡ ತುಂಡವಾಗಿ ಹೇಳ್ತಾ ಇದ್ದಾರೆ AIMIM ಪಕ್ಷದ ನಾಯಕರುಗಳು. ಭಾರತ ಸರ್ಕಾರ ಇತ್ತೀಚೆಗಷ್ಟೇ ಈ ಒಂದೇ ಮಾತರಮನ್ನು, ಈ ಗೀತೆಯನ್ನು ಕಡ್ಡಾಯವಾಗಿ ರಾಷ್ಟ್ರಗೀತೆಗಿಂತ ಮೊದಲು ಹಾಡಬೇಕು ಅಂತ ಕಡ್ಡಾಯಗೊಳಿಸಿದೆ. ಇದರ 6 ಚರಣಗಳನ್ನು ಹಾಡಬೇಕು. ಆದರೆ ಇಲ್ಲಿ ಮಾ ದುರ್ಗಾ, ಮಾ ಸರಸ್ವತಿ ಅಂತ ಏನು ಬರುತ್ತಲ್ಲ, ಈ ಸಾಲುಗಳನ್ನು ನಾವು ಹಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ತಲೆ ತೆಗೆದರೂ ಕೂಡ ಈ ಹಾಡುಗಳನ್ನು, ಈ ಸಾಲುಗಳನ್ನು ನಾವು ಹಾಡೋದಿಲ್ಲ, ನಾವು ಒಪ್ಪಿಕೊಳ್ಳೋದಿಲ್ಲ. ಅದು ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಬಲಿ ಕೊಟ್ಟಾಗುತ್ತೆ ಅನ್ನೋದನ್ನು ಮುಸ್ಲಿಂ ನಾಯಕರುಗಳು ಹೇಳ್ತಾ ಇದ್ದಾರೆ. किसी दूसरे के वंदे मातरम कहने से हमें कोई ऐतराज़ नहीं है. हमारा राष्ट्रगान जनगण मन है और हम राष्ट्रगान के सम्मान में खड़े होते हैं, सारे लोग सम्मान करते हैं. लेकिन राष्ट्रगान के साथ आप ये वंदे मातरम को राष्ट्रीय गीत को थोप रहे हैं, ये ठीक बात नहीं है. जिन पंक्तियों में राष्ट्रगीत के अंदर मुल्क को माँ दुर्गा, सरस्वती, जनहारिणी, जन्म देने वाली, जन्म लेने वाली, ये इल्म देने वाली ये कहा गया है, ये हमारी आस्था से टकराती है. इसलिए हम प्राण तो दे सकते हैं, लेकिन अपनी आस्था के साथ समझौता नहीं कर सकते. हमारा सर कट जाए लेकिन हम इन पंक्तियों को नहीं गाएं. ಇದು ದೇಶಾದ್ಯಂತ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಬಹುದು. ಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿಲುವು ಒಂದೇ ಮಾತರಂ ಅನ್ನೋದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ದೇಶವನ್ನು ಒಗ್ಗೂಡಿಸ್ತು. ಬಂಗಾಲದಿಂದ ಹೊರಟಂಥ ಈ ಘೋಷಣೆ ಇಡೀ ದೇಶವನ್ನು ಒಂದು ಮಾಡೋದಕ್ಕೆ ಒಂದೇ ಮಾತರಂ, ಒಬ್ಬಳೇ ತಾಯಿ, ನಮಗೆಲ್ಲ ಭಾರತ ಮಾತೆಯೇ ತಾಯಿ, ಅವಳೇ ದೇವರು, ಅವಳೇ ಎಲ್ಲವೂ ಅನ್ನೋದನ್ನು ಒಗ್ಗಟ್ಟಾಗಿ ಜನ ಆ ಒಂದೇ ಮಾತರಮನ್ನು ಘೋಷದ ಜೊತೆಗೆ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಅದು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಶಕ್ತಿಯನ್ನು ನೀಡಿತು ಅನ್ನುವಂತಹ ಮಾತನ್ನು ಈ ಲೋಕಸಭೆಯಲ್ಲಿ ಅದಕ್ಕೋಸ್ಕರ ವಿಶೇಷವಾದಂಥ ಚರ್ಚೆ ನಡೆದು ಅದಾದ ನಂತರ ಈಗ ಒಂದು ಆದೇಶ ಹೊರಟಿದೆ ಸರ್ಕಾರದಿಂದ. ಆದರೆ ಇದನ್ನು ಪಾಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಸಾದುದ್ದೀನ್ ಓವೈಸಿ ಅವರ ನಾಯಕತ್ವದ AIMIMನ ನಾಯಕರು ಇದನ್ನು ಹೇಳಿರುವಂಥದ್ದು. ಇದನ್ನು ಸರ್ಕಾರ ಹೇಗೆ ಸ್ವೀಕರಿಸುತ್ತೆ? ಶೋಯಬ್ ಜಮೈ ಹಾಗೂ ಸಜೀದ್ ರಶೀದಿ ಇದನ್ನು ರಿಜೆಕ್ಟ್ ಮಾಡ್ತಾರೆ. ಬಿಲ್ಕುಲ್ ನಾವು ಇದನ್ನು ಹಾಡೋದಿಲ್ಲ. ಇದು ಭಾರತದ ಸರ್ಕಾರದ ನಿಯಮ ಆಗಿರಬಹುದು, ಆದರೆ ಭಾರತದ ಸಂವಿಧಾನ, ಭಾರತ ಸರ್ಕಾರ ತಂದಿರುವಂಥ ಹೊಸ ಮಸೂದೆ ಇರಬಹುದು, ಹೊಸ ಆದೇಶ ಇರಬಹುದು. ಆದರೆ ನಮಗೆ ಭಾರತದ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ, ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದೆ, ನಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ಕೊಟ್ಟಿದೆ, ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಾವು ಇದನ್ನು ಒಪ್ಪಿಕೊಳ್ಳಲ್ಲ, ವಿರೋಧಿಸ್ತೀವಿ ಅಂತ ಖಂಡಾತುಂಡವಾಗಿ ಹೇಳಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.